ಅಲ್ಲೇ ನಮಗೆ ಲೂಕಸ್ನ ತೋರಿಸ್ತಾರೆ. ಲೂಕಸ್ ತನ್ನ ಗಾರ್ಡನ್ ಅಲ್ಲಿ ಆರಾಮಾಗಿ ರೆಸ್ಟ್ ತಗೋತಾ ಇರ್ತಾನೆ. ಸಡನ್ ಆಗಿ ಅವನ ತಾಯಿ ಕಿರ್ಚಾಡೋ ಸೌಂಡ್ ಕೇಳುತ್ತೆ. ಎದ್ದು ಗಾಬರಿಯಿಂದ ಅವನ ಮನೆ ಕಡೆ ಓಡುತ್ತಾನೆ. ನೇತ್ರ ಓಡಿ ಬಂದು ಕಿಟಕಿಯಿಂದ ಬಗ್ಗೆ ನೋಡಿದಾಗ ಅವನಿಗೆ 4 ಜನ ಲೂಟಿಕೋರರು ಕಾಣಿಸ್ತಾರೆ. ಅವರೇ ಬಿಯರ್, ವುಲ್ಫ್, ಸ್ನೇಕ್, ಸ್ಕಾರ್ಪಿಯನ್. ಈ 4 ಜನ ಲೂಕಸ್ನ ತಂದೆ ತಾಯಿನ ಹೀನವಾಗಿ ಸಾಯಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಕೂಡ ಲೂಕಸ್ಗೆ ತನ್ನ ತಂದೆ ತಾಯಿನ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಲೂಕಸ್ಗೆ ಅಷ್ಟು ಧೈರ್ಯ ಇರೋದಿಲ್ಲ. ಈ 4 ಜನ ಸೇರಿ ಲೂಕಸ್ ತಂದೆ ತಾಯಿನ ಹೀನವಾಗಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆ ಮನೆಗೆ ಬೆಂಕಿ ಇಟ್ಕೊಡ್ತಾರೆ. ಏಕೆಂದರೆ ಯಾರಿಗೂ ಗೊತ್ತಾಗಬಾರ್ದು ಇವ್ರು ಹೆಂಗ್ ಸತ್ರು ಅಂತ. ಇದನ್ನೆಲ್ಲ ನೋಡ್ತಿರೋ ಲೂಕಸ್ಗೆ ತನ್ನ ತಂದೆ ತಾಯಿಯನ್ನು ಕೊಂದವ್ರನ್ನ ಕೊಲ್ಲೇಬೇಕು ಅಂತ ದ್ವೇಷ ಉಟ್ಕೊಳ್ಳುತ್ತೆ. ಹಾಗೆ ಅವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ನನಗೆ ಅವ್ರನ್ನೆಲ್ಲ ಎದುರಿಸೋಷ್ಟು ಧೈರ್ಯ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಇದರಿಂದ ಲೂಕಸ್ ತನ್ನ ರಾಜನ ಹತ್ರ ಹೋಗ್ತಾನೆ ಸಹಾಯ ಕೇಳಲು. ರಾಜನ ಹತ್ರ ಹೋಗಿ ತನಗಾದ ಎಲ್ಲ ಸಮಸ್ಯೆ ಬಗ್ಗೆ ಹೇಳ್ತಾನೆ. ಆದರೆ ರಾಜ ಅವನಿಗೆ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ. ಇದರಿಂದ ಲೂಕಸ್ ತುಂಬ ಬೇಜಾರಾಗ್ತಾನೆ. ಆಗ ಇವನ ತಲೆಯಲ್ಲಿ ಒಂದು ಯೋಚನೆ ಬರುತ್ತದೆ. ಕೆಲವು ಹಂಟರ್ಗಳಿಗೆ ದುಡ್ಡು ಕೊಟ್ಟು ತನ್ನ ತಂದೆ ತಾಯಿ ರಿಮೆನ್ನ ತೀರಿಸ್ಕೋಬೇಕು ಅಂತ. ಆಗ ಅದೇ ಐಡಿಯಾದಲ್ಲಿ ಲೂಕಸ್ ಒಂದು ಬಾರಿಗೆ ಹೋಗ್ತಾನೆ ಒಬ್ಬ ಪ್ರೊಫೆಷನಲ್ ಹಂಟರ್ನ ಸಹಾಯ ಕೇಳೋಕೆ. ಅಲ್ಲಿ ಇವನಿಗೆ ಪರಿಚಯ ಆಗ್ತಾನೆ ಡೇರಿಸ್ ಎಂಬ ಪ್ರೊಫೆಷನಲ್ ಹಂಟರ್. ಡೇರಿಸ್ ಇವನಿಗೆ ಸಹಾಯ ಮಾಡಲು ಒಪ್ಪಿಕೊಳ್ತಾನೆ. ಆದರೆ ಇವರಿಬ್ಬರ ಬಗ್ಗೆ ಹಣಕಾಸಿನ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಬೇರೆ ಹಂಟರ್ಗಳು ಡೇರಿಸ್ ಮೇಲೆ ಜಗಳಕ್ಕೆ ಬೀಳ್ತಾರೆ. ಈ ಹಣ ನಮಗೆ ಕೊಡು, ನಾನೇ ನಿನ್ನ ಕೆಲಸ ಮಾಡಿಕೊಡ್ತೀನಿ ಎಂದು. ಇದರಿಂದ ಕೋಪಗೊಂಡ ಡೇರಿಸ್ ಅಲ್ಲೇ ಜಗಳಕ್ಕೆ ಬೀಳ್ತಾನೆ. ತಕ್ಷಣ ರಾಜನ ಸೈನಿಕರು ಆ ಜಾಗಕ್ಕೆ ಬರ್ತಾರೆ. ಅವರನ್ನು ನೋಡಿದ ಲೂಕಸ್ ಹೆದರ್ಕೊಂಡು ಅಲ್ಲಿಂದ ಒಂದೇ ಸಮನೆ ಓಡ್ತಾನೆ. ಲೂಕಸ್ ಓಡಿ ಹೋಗಿ ಒಂದು ಅಂಗಡಿಯಲ್ಲಿ ಬಚ್ಚಿಟ್ಟುಕೊಳ್ತಾನೆ ಮತ್ತು ಅಂಗಡಿಯ ಮಾಲೀಕನನ್ನು ಕೇಳ್ತಾನೆ, ನಾನು ನನ್ನ ತಂದೆ ತಾಯಿಯ ರಿಮೆನ್ಸ್ನ ತೀರಿಸ್ಕೋಬೇಕು, ನನಗೆ ಯಾರು ಸಹಾಯ ಮಾಡ್ತಾರೆ ಅಂತ. ಆಗ ಅಂಗಡಿಯ ಮಾಲೀಕ ಹೇಳ್ತಾನೆ, ನಿನಗೆ ಊರಾಚೆ ಇರೋ ಡ್ರ್ಯಾಗನ್ ಬಿಟ್ಟರೆ ಇನ್ಯಾರೂ ಸಹಾಯ ಮಾಡೋದಿಲ್ಲ, ನೀನು ಅದರ ಸಹಾಯ ಕೇಳು ಅಂತ ಹೇಳ್ತಾನೆ. ಯಾಕೆಂದರೆ ನಿನ್ನ ತಂದೆ ತಾಯಿ ಕೊಂದ 4 ಜನ ತುಂಬ ಪವರ್ಫುಲ್, ನೀನೊಬ್ಬನೇ ಅವರನ್ನು ಸೋಲಿಸೋಕ್ಕಾಗಲ್ಲ, ನೀನು ಡ್ರ್ಯಾಗನ್ನ ಸಹಾಯ ಕೇಳು ಎಂದು ಅಂಗಡಿಯ ಮಾಲೀಕ ಹೇಳ್ತಾನೆ. ಇದರಿಂದ ಖುಷಿಯಾದ ಲೂಕಸ್ ಡ್ರ್ಯಾಗನನ್ನು ಹೊರಡ್ತಾನೆ. ಡ್ರ್ಯಾಗನ್ನ ಗುಹೆ ಹತ್ತಿರ ಬಂದು ಲೂಕಸ್ ಅದರ ಒಳಗಡೆ ಹೋಗಿ ನೋಡಿದಾಗ ಡ್ರ್ಯಾಗನ್ ಅವನಿಗೆ ಕಾಣುತ್ತದೆ. ಡ್ರ್ಯಾಗನ್ ಹತ್ರ ತನಗಾದ ಎಲ್ಲ ಸಮಸ್ಯೆ ಬಗ್ಗೆ ಹೇಳ್ತಾನೆ. ಬಟ್ ಡ್ರ್ಯಾಗನ್ ಅವನಿಗೆ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ. ಇದರಿಂದ ಬೇಜಾರಾದ ಲೂಕಸ್ ಆ ಗುಹೆಯಿಂದ ಹೊರಗಡೆ ಬರ್ತಾನೆ. ತುಂಬ ಪ್ರಯಾಣ ಮಾಡಿರೋದ್ರಿಂದ ಅವನಿಗೆ ಸುಸ್ತಾಗಿರುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತಾನೆ. ಕಣ್ಬಿಟ್ಟು ನೋಡಿದಾಗ ಅವನಿಗೆ ಒಂದು ಬಿಳಿ ಕುದುರೆ ಮತ್ತು ಒಂದು ಬ್ಯಾಗ್ ಕಾಣುತ್ತದೆ. ಆ ಬ್ಯಾಗಿನಲ್ಲಿ ಆಹಾರ ಇರುತ್ತದೆ. ಲೂಕಸ್ ಆಹಾರ ತಿಂದು ಮುಂದೆ ಹೋಗುತ್ತಿರುವಾಗ ಡೇರಿಸ್ ಸಿಗ್ತಾನೆ. ಡೇರಿಸ್ ಅವನಿಗೆ ಸಹಾಯ ಮಾಡೋಕ್ಕೆಂತಲೇ ಬಂದಿರ್ತಾನೆ. ಆಗ ಲೂಕಸ್ ಡೇರಿಸ್ಗೆ ಅವನ ಕೆಲಸದ ಅರ್ಧ ಹಣ ಮಾತ್ರ ಕೊಡ್ತಾನೆ. ಇನ್ನು ಮಿಕ್ಕ ಹಣ ಕೆಲಸ ಪೂರ್ತಿ ಆದಮೇಲೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಹಾಗೆ ಇವರು ತನ್ನ ಫಸ್ಟ್ನೇ ಟಾರ್ಗೆಟ್ನ ಹುಡ್ಕೊಂಡು ಹೊರಡ್ತಾರೆ. ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಡೇರಿಸ್ಗೆ ಗೊತ್ತಿತ್ತು ಆ ಡ್ರ್ಯಾಗನ್ ನಿನಗೆ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ತಂದೆ ತಾಯಿ ಜೊತೆ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಆಗ ನಾನು ಕೂಡ ಡ್ರ್ಯಾಗನ್ನ ಸಹಾಯ ಕೇಳಿದೆ. ಆಗ ಆ ಡ್ರ್ಯಾಗನ್ ಯಾವುದೇ ರೀತಿ ಸಹಾಯ ಮಾಡಿರಲಿಲ್ಲ ಮತ್ತು ಆ ಡ್ರ್ಯಾಗನ್ ಊರಿನ ಜನಕ್ಕೂ ಕೂಡ ಸಹಾಯ ಮಾಡ್ತಿರ್ಲಿಲ್ಲ. ಹಾಗಾಗಿ ಊರಿನ ಜನ ಎಲ್ಲ ಸೇರ್ಕೊಂಡು ಆ ಡ್ರ್ಯಾಗನ್ನ ಊರಿಂದ ಆಚೆ ಹಾಕ್ಬಿಟ್ರು. ಹಾಗೆ ಇವರಿಬ್ಬರು ಬಿಯರ್ನ ಹುಡ್ಕೊಂಡು ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಡೇರಿಸ್ ಲೂಕಸ್ಗೆ ಹೇಗೆ ಫೈಟಿಂಗ್ ಮಾಡೋದನ್ನು ಹೇಳ್ಕೊಡ್ತಾನೆ. ಡೇರಿಸ್ ಮಣ್ಣಲ್ಲಿರೋ ಹುಳುಗಳನ್ನ ಹಿಡ್ಕೊಂಡು ಬಿಯರ್ ಇರೋ ಜಾಗನ ತಿಳ್ಕೊತಾನೆ. ಆಗ ಲೂಕಸ್ಗೆ ಗೊತ್ತಾಗುತ್ತೆ ಡೇರಿಸಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಹುಳುಗಳ ಹತ್ರ ಮಾತಾಡೋ ಒಂದು ಪವರ್ ಇರುತ್ತೆ ಅಂತ. ಇವರಿಬ್ಬರು ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕಾಯ್ತಾರೆ. ಇನ್ನೇನು ಬಿಯರ್ ತನ್ನ ಸೈನ್ಯವನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಅಂತ. ಆದರೆ ಇವ್ರಿಗೊಂದು ಡೌಟ್ ಇತ್ತು, ಇವ್ರು ಮಾಡಿರೋ ಪ್ಲ್ಯಾನ್ ವರ್ಕ್ ಆಗುತ್ತೋ ಇಲ್ಲೋ ಅಂತ. ಆದರೂ ಕಾಯ್ತಾ ಇರ್ತಾರೆ. ಈ ಸಮಯದಲ್ಲಿ ಲೂಕಸ್ ಡೇರಿಸ್ನ ಕೇಳ್ತಾನೆ, ಯಾಕೆ ಆ ಡ್ರ್ಯಾಗನ್ನ ಊರಿನ ಜನ ಎಲ್ಲ ಸೇರ್ಕೊಂಡು ಹೊರಗೆ ಹಾಕ್ಬಿಟ್ರು ಅಂತ. ಆಗ ಡೇರಿಸ್ ಹೇಳ್ತಾನೆ, ಒಂದು ಯುದ್ಧದಲ್ಲಿ ರಾಜನಿಗೆ ಸಹಾಯ ಮಾಡ್ತೀನಿ ಅಂತ ಡ್ರ್ಯಾಗನ್ ಪ್ರಾಮಿಸ್ ಮಾಡಿರುತ್ತೆ. ಆದರೆ ಆ ಯುದ್ಧದಲ್ಲಿ ರಾಜ ತುಂಬ ಗಾಯಕ್ಕೊಳಗಾಗ್ತಾನೆ. ಹಾಗಾಗಿ ಆ ರಾಜ ಸಹಾಯ ಕೇಳ್ಕೊಂಡು ಡ್ರ್ಯಾಗನ್ ಹತ್ರ ಹೋಗ್ತಾನೆ. ಈ ಡ್ರ್ಯಾಗನ್ನ ವಿಶೇಷವಾದ ಶಕ್ತಿ ಏನಪ್ಪ ಅಂದರೆ, ಡ್ರ್ಯಾಗನ್ ತನ್ನ ಹೃದಯದ ಅರ್ಧ ಭಾಗವನ್ನು ಯಾರ ಹತ್ರ ಶೇರ್ ಮಾಡಿದ್ರೆ ಅವರಿಗೆ ಸೂಪರ್ ಪವರ್ ಸಿಗುತ್ತೆ. ಹಾಗಾಗಿ ರಾಜ ಡ್ರ್ಯಾಗನ್ ಅರ್ಧ ಹೃದಯ ಕೇಳ್ತಾನೆ. ಆದರೆ ಡ್ರ್ಯಾಗನ್ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ. ಇದರಿಂದ ಬೇಜಾರಾದ ರಾಜ ಮತ್ತು ರಾಜ್ಯದ ಜನರು ಆ ಡ್ರ್ಯಾಗನ್ನ ಊರಿಂದ ಆಚೆ ಹಾಕ್ತಾರೆ. ಹೀಗೆ ಡ್ರ್ಯಾಗನ್ ಬಗ್ಗೆ ಡೇರಿಸ್ ಲೂಕಸ್ಗೆ ಹೇಳ್ತಿರ್ಬೇಕಾದ್ರೆ ಲೂಕಸ್ಗೆ ಸಿಕ್ಕಿರೋ ಕುದುರೆ ಸಡನ್ ಆಗಿ ಡ್ರ್ಯಾಗನ್ ಆಗಿ ಬದಲಾಗ್ಬಿಡುತ್ತೆ. ಆಗ ಲೂಕಸ್ಗೆ ಗೊತ್ತಾಗುತ್ತೆ
ಈ ಡ್ರ್ಯಾಗನ್ ತನಗೆ ಇಷ್ಟ ಬಂದಿರೋ ಪ್ರಾಣಿಯ ರೂಪ ತಗೊಂಬಾಯ್ತು ಅಂತ. ಆಗ ಡ್ರ್ಯಾಗನ್ ಇವನಿಗೆ ಲೂಕಸ್ಗೆ ಹೇಳುತ್ತೆ, ನಾನು ಹಿಂಗೆ ಸಹಾಯ ಮಾಡೋಕ್ಕೋಸ್ಕರನೇ ಬಂದೆ ಅಂತ. ಆಗ ಡೇರಿಸ್ ಮತ್ತು ಡ್ರ್ಯಾಗನ್ ಮಧ್ಯೆ ಜಗಳ ಆಗುತ್ತೆ. ಇದರಿಂದ ಕೋಪಗೊಂಡ ಡೇರಿಸ್ ಲೂಕಸ್ಗೆ ತನ್ನ ಅರ್ಧ ಹಣ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಡೇರಿಸ್ ಬಿಟ್ಟು ಹೋಗಿರೋದ್ರಿಂದ ಲೂಕಸ್ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಯಾಕೆಂದರೆ ಈಗ ಅವನ ಹತ್ರ ಡ್ರ್ಯಾಗನ್ ಇರುತ್ತಲ್ಲ, ಹಾಗಾಗಿ ಅವನೇನು ಡೇರಿಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಲೂಕಸ್ ತಾನು ಊಟ ಮಾಡ್ತಿರ್ಬೇಕಾದ್ರೆ ಬಿಯರ್ ಕಣ್ಗೆ ಬಿದ್ದು ಬಿಡ್ತಾನೆ. ಬಿಯರ್ ಹುಡುಗರೆಲ್ಲ ಲೂಕಸ್ನ ಅಟ್ಟ ಆಡ್ಸ್ಕೊಂಡ್ಬರ್ತಾರೆ. ಮಧ್ಯದಲ್ಲಿ ಬಂದ ಡ್ರ್ಯಾಗನ್ ಅವರೆಲ್ಲರಿಗೂ ಸರಿಯಾಗಿ ಹೊಡೆದಾಕುತ್ತೆ. ಲೂಕಸ್ ತನ್ನ ಕತ್ತಿ ಥರನಂತ ಗುಡ್ಡದ ಮೇಲೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಬಿಯರ್ ಲೂಕಸ್ನ ನೋಡ್ಬಿಡ್ತಾನೆ. ಲೂಕಸ್ ಹಿಂದೆನೇ ಬಿಯರ್ ಅವನ್ನ ಅಟ್ಟ ಆಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಲೂಕಸ್ ಇನ್ನೇನು ಕತ್ತಿ ತೊಗೊಬೇಕು ಅನ್ನೋ ಅಷ್ಟರಲ್ಲಿ ಬಿಯರ್ ಅವನ್ನ ಹಿಡ್ಕೊಂಡು ಎತ್ತಿ ತಿರುಗಿಸ್ತಾ ಇರ್ತಾನೆ. ತಿರುಗಿಸ್ತಿರ್ಬೇಕಾದ್ರೆ ಲೂಕಸ್ನ ಬೆಲ್ಟು ಮಧ್ಯದಲ್ಲಿ ಕಟ್ಟಾಗ್ಬಿಡುತ್ತೆ. ಇದರಿಂದ ಗುಡ್ಡದ ಮೇಲಿಂದ ಬಿದ್ದ ಬಿಯರ್ ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನು ನೋಡಿದ ಲೂಕಸ್ಗೆ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನನ್ನ ತಂದೆ ತಾಯಿ ಸಾಯಿಸಿದವ್ರನಲ್ಲಿ ಒಬ್ಬನ ಸಾಯಿಸ್ಬಿಟ್ಟೆ ಅಂತ ಫುಲ್ ಖುಷಿಯಾಗಿರ್ತಾನೆ. ಆಗ ಡ್ರ್ಯಾಗನ್ ಯಾರು ಸತ್ತರೆ ನೀನು ಖುಷಿ ಪಡಬಾರ್ದು ಅಂತ ಹೇಳುತ್ತೆ. ಈಗ ಲೂಕಸ್ ಒಂದಿನ ಪೂರ್ತಿ ಪ್ರಯಾಣ ಮಾಡಿ ಉಲ್ಫ್ ಇರೋ ಜಾಗಕ್ಕೆ ಬರ್ತಾನೆ. ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೋತಿರ್ಬೇಕಾದ್ರೆ ಒಂದು ಅಕ್ಕಪಕ್ಕ ಜೇನುಗೂಡುಗಳು ಬಂದ್ಬಿಡುತ್ತೆ. ಇದನ್ನೆಲ್ಲ ಯಾರು ಹಾಕ್ತವ್ರು ಅಂತ ನೋಡಿದಾಗ ಉಲ್ಫ್ ಮತ್ತು ಉಲ್ಫ್ ಗ್ಯಾಂಗ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ ಡ್ರ್ಯಾಗನ್ ತನ್ನ ಶಕ್ತಿಯಿಂದ ಆ ಜಾಗ ಪೂರ್ತಿ ಸ್ನೋ ಮಾಡಿಬಿಡುತ್ತೆ. ಮತ್ತೆ ಹಾಗೆ ಆ ಉಲ್ಫ್ ಗ್ಯಾಂಗ್ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಡ್ರ್ಯಾಗನ್. ಇದರ ಮಧ್ಯೆ ಉಲ್ಫ್ ಕೈಲಿ ಲೂಕಸ್ ತಗೊಳಕೊಂಡ್ಬಿಡ್ತಾನೆ. ಉಲ್ಫ್ ಲೂಕಸ್ನ ಹಿಡ್ಕೊಂಡು ಇನ್ನೇನು ಸಾಯಿಸೋಣ ಅನ್ನೋಷ್ಟರಲ್ಲಿ ಅಲ್ಲಿಗೊಂದು ನಾಯಿ ಬರುತ್ತೆ. ಆ ನಾಯಿ ಉಲ್ಫ್ನ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಉಲ್ಫ್ ಅದು ನೋಡ್ತಾ ಇರ್ಬೇಕಾದ್ರೆ ಆ ನಾಯಿ ಡ್ರ್ಯಾಗನ್ ಆಗಿ ಬದಲಾಗಿ ಉಲ್ಫ್ಗೊಂದು ಸರಿಯಾಗಿ ಹೊಡೆಯುತ್ತೆ. ಅದರಿಂದ ಉಲ್ಫ್ ಬಿದ್ದೋಗ್ತಾನೆ. ಆಗ ಲೂಕಸ್ ಉಲ್ಫ್ನ ಕಟ್ಟಾಕಿ ಬಾಕಿ ಇರೋ ಇನ್ನಿಬ್ರು ಜಾಗ ತೋರಿಸೋ ನಡಿ ಅಂತ ಉಲ್ಫ್ನ ಕರ್ಕೊಂಡು ಹೋಗ್ತಾನೆ. ಉಲ್ಫ್ ಇವ್ರನ್ನ ಕರ್ಕೊಂಡು ಸ್ನೇಕ್ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಆದರೆ ಡೇರಿಸ್ ಮುಂಚೆನೆ ಅಲ್ಲಿ ಸ್ನೇಕ್ನ ಸಾಯಿಸೋಕೆ ಅಂತ ಬಂದಿರ್ತಾನೆ. ಆದರೆ ಡೇರಿಸ್ ಸ್ನೇಕ್ ಗ್ಯಾಂಗ್ ಕೈಲಿ ತಗೊಳಕೊಂಡ್ಬಿಡ್ತಾನೆ. ಇದನ್ನೆಲ್ಲ ನೋಡ್ತಿರೋ ಡ್ರ್ಯಾಗನ್ ಡೇರಿಸ್ಗೆ ಸಹಾಯ ಮಾಡೋಕೆ ಅಂತಾನೆ ಡೇರಿಸ್ ಹತ್ರ ಹೋಗ್ತಾನೆ. ಡ್ರ್ಯಾಗನ್ನ ನೋಡಿದ ತಕ್ಷಣ ಸ್ನೇಕ್ ಒಂದು ಅಸಿಸ್ಟೆಂಟ್ ಕೇಳ್ತಾನೆ ಆ ಮೆಸೇಜ್ನ ಸುಟ್ಟಾಕು ಅಂತ. ಆ ಅಸಿಸ್ಟೆಂಟ್ ಕೂಡ ಆ ಮನೆಯೊಳಗೆ ಹೋಗ್ತಾನೆ ಸುಟ್ಟಾಕೋಕ್ಕೆ ಆ ಮೆಸೇಜ್ನ. ಅಷ್ಟರಲ್ಲಿ ಆ ಮನೆ ಪೂರ್ತಿ ಐಸ್ ಮಾಡಿಬಿಡುತ್ತೆ ಡ್ರ್ಯಾಗನ್. ಇದನ್ನೆಲ್ಲ ನೋಡಿದ ಸ್ನೇಕ್ ಎದುರುಕೊಂಡು ತನ್ನ ಕುದುರೆ ಎತ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಲೂಕಸ್ ಸ್ನೇಕ್ ಹಿಂದೆ ಓಡ್ತಾನೆ ಅವಳನ್ನ ಹಿಡಿಬೇಕು ಅಂತ. ಇಲ್ಲಿ ಉಲ್ಫ್ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಡೇರಿಸ್ ಕುದುರೆ ಹತ್ತಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಅಲ್ಲಿಗೆ ಬಂದ ಡ್ರ್ಯಾಗನ್ ಅವನ ಅರ್ಧ ಕೈಯನ್ನು ಐಸ್ ಮಾಡಿಬಿಡುತ್ತೆ. ಇದರಿಂದ ಉಲ್ಫ್ ಅರ್ಧ ಕೈಯೇ ಮುರಿದು ಹೋಗುತ್ತೆ. ಈ ಕಡೆ ಲೂಕಸ್ ಸ್ನೇಕ್ನ ಹಿಡಿಯೋಕೆ ಅಂತಾನೆ ಓಡ್ತಾ ಇರ್ತಾನೆ. ಓಡಿ ಹಾರಿ ಸ್ನೇಕ್ನ ಕುದುರೆ ಮೇಲಿಂದ ಬೀಳಿಸ್ತಾನೆ. ಇಲ್ಲಿ ಇವರಿಬ್ಬರಿಗೂ ಸಖತ್ ಫೈಟಿಂಗ್ ನಡೆಯುತ್ತೆ. ಇವರಿಬ್ಬರ ಮಧ್ಯೆ ಜಗಳ ನಡೀತಿರ್ಬೇಕಾದ್ರೆ ಡ್ರ್ಯಾಗನ್ ಸ್ನೇಕ್ ಮೇಲೆ ಒಂದು ಬರ್ಫ್ ಬಾಲ್ನ ಬಿಡುತ್ತೆ. ಅದು ಮಿಸ್ ಆಗಿ ಡೇರಿಸ್ ಹೊಡೆಯುತ್ತೆ. ಡೇರಿಸ್ಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಡ್ರ್ಯಾಗನ್ಗಾಗುತ್ತೆ. ಇದನ್ನು ನೋಡಿದ ಲೂಕಸ್ಗೆ ಕನ್ಫ್ಯೂಸ್ ಆಗ್ತಾನೆ. ಕನ್ಫ್ಯೂಸ್ ಆಗಿ ಡೇರಿಸ್ನ ಕೇಳ್ತಾನೆ ಏನು ನಡೀತೈತೆ ಇಲ್ಲಿ ಅಂತ. ಆಗ ಡೇರಿಸ್ ನಿಜ ಹೇಳ್ತಾನೆ, ಆ ಆಕ್ಸಿಡೆಂಟಲ್ಲಿ ನನಗೆ ಫುಲ್ಲು ಗಾಯ ಆಗಿತ್ತು, ನಾನು ಸತ್ತೋಗೋ ಸ್ಟೇಜಲ್ಲಿದ್ದೆ. ಆಗ ಡ್ರ್ಯಾಗನ್ ತನ್ನ ಅರ್ಧ ಹೃದಯ ಭಾಗವನ್ನು ನನಗೆ ಹಾಕಿತ್ತು. ಮತ್ತು ನಾನು ಅದನ್ನು ನನ್ನ ತಂದೆ ತಾಯಿಯನ್ನು ಬದುಕಿಸು ಅಂತ ಕೇಳಿದೆ. ಆದರೆ ಡ್ರ್ಯಾಗನ್ ಹೆಲ್ಪ್ ಮಾಡಲಿಲ್ಲ. ಹಾಗಾಗಿ ಆ ಡ್ರ್ಯಾಗನ್ ಕಂಡ್ರೆ ನನಗಾಗಲ್ಲ. ಇದರಿಂದಾಗಿ ನನಗೆ ಅದ್ರ ಆರ್ಟಿಂದ ನನಗೆ ಸೂಪರ್ ಪವರ್ಗಳು ಶಕ್ತಿಗಳು ಸಿಕ್ಕಿತ್ತು. ಹೀಗೆ ಡ್ರ್ಯಾಗನ್ ಬಗ್ಗೆ ಲೂಕಸ್ಗೆ ಹೇಳ್ತಾನೆ. ಈಗ ಇವರು ಸ್ನೇಕ್ನ ಹಿಡಿದು ಕಟ್ಟಾಕಿ ನೈಟ್ ಊಟ ಮಾಡ್ತಿರ್ಬೇಕಾದ್ರೆ ಡೇರಿಸ್ ತನ್ನ ರಾಜನ ಬಗ್ಗೆ ಹೊಗಳುತ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿದ ಡ್ರ್ಯಾಗನ್ಗೆ ಕೋಪ ಬಂದು ಡೇರಿಸ್ ಕೇಳ್ತಾನೆ, ನೀನು ಅಂದ್ಕೊಂಡಿರೋ ಥರ ರಾಜ ಒಳ್ಳೆನಲ್ಲ, ಒಬ್ಬ ಮೋಸ್ಕರ, ಬರೀ ನಕಲಿ ಯುದ್ಧಗಳನ್ನ ಮಾಡ್ತಾ ಜನರಿಗೆ ಮೋಸ ಮಾಡ್ತಾ ಬದುಕ್ತಾವನೆ. ಏಕೆಂದರೆ ಜನರ ಮಧ್ಯೆ ಅವನು ಒಬ್ಬ ವೀರ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇದೇ ರೀತಿ ಒಂದು ಯುದ್ಧದಲ್ಲಿ ಅವನಿಗೆ ಗಾಯ ಆಗಿ ಅವನ ರಾಜ್ಯಕ್ಕೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವನ ಕುದುರೆ ಗಾಡಿಗೂ ನಿನ್ನ ಕುದುರೆ ಗಾಡಿಗೂ ಆಕ್ಸಿಡೆಂಟ್ ಆಗಿ ನಿನ್ನ ತಂದೆ ತಾಯಿ ಸತ್ತು ಹೋಗ್ತಾರೆ. ಆದರೆ ನಿನ್ನ ಮಾತ್ರ ನನ್ನ ಕೈಲಿ ಉಳಿಸ್ಕೊಳ್ಳೋಕ್ಕಾಗುತ್ತೆ, ಆದರೆ ನಿನ್ನ ತಂದೆ ತಾಯಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಆ ರಾಜ ಅಪಘಾತದಲ್ಲಿ ಆಗಿರೋ ಗಾಯನ ಯುದ್ಧದಲ್ಲಿ ಆಗಿದೆ ಅಂತ ಜನರಿಗೆಲ್ಲ ನುಂಗಿಸ್ತಾ ಮೋಸ ಮಾಡ್ತಾ ಇರ್ತಾನೆ. ಮತ್ತು ಹಾಗೆ ನನ್ನ ಬಳಿ ಸಹಾಯ ಕೇಳ್ಕೊಂಬರ್ತಾನೆ. ಅಷ್ಟರಲ್ಲಿ ಅವನ ನಿಜವಾದ ಮುಖವಾಡ ನನಗೆ ಗೊತ್ತಾಗಿರುತ್ತೆ. ಹಾಗಾಗಿ ನನ್ನ ರಾಜನಿಗೆ ಸಹಾಯ ಮಾಡಲ್ಲ. ಇದರಿಂದ ಜನರೆಲ್ಲ ನನ್ನ ತಪ್ಪು ತಿಳ್ಕೊಂಡು ನನ್ನ ದ್ವೇಷಿಸಕ್ಕೆ ಶುರು ಮಾಡ್ತಾರೆ ಮತ್ತು ಆ ಊರಿಂದ ನಾನು ಹೊರಗಡೆ ಬಂದ್ಬಿಡ್ತೀನಿ. ಹೀಗೆ ರಾಜನ ಬಗ್ಗೆ ಡ್ರ್ಯಾಗನ್ ಡೇರಿಸ್ಗೆ ಹೇಳ್ತಾನೆ. ಡೇರಿಸ್ಗೆ ಇದನ್ನೆಲ್ಲ ಕೇಳಿ ತುಂಬ ಶಾಕ್ ಆಗುತ್ತೆ ಮತ್ತು ತುಂಬಾ ಕೋಪ ಬರುತ್ತೆ ರಾಜನ ಮೇಲೆ. ಯಾಕೆಂದರೆ ತನ್ನ ತಂದೆ ತಾಯಿ ಕೊಂದಿರೋದು ರಾಜನೇ ಅಂತ ಗೊತ್ತಾದಾಗ
ಅವನ ಮೇಲೆ ರಾಜನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೇಬೇಕು ಅಂತ ಡೇರಿಸ್ಗೂ ದ್ವೇಷ ಉಂಟಾಗುತ್ತೆ. ಆದ್ರೂ ನಾಳೆಗೆ ಇವರೆಲ್ಲ ತನ್ನ ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ. ಹೋಗಿ ಸ್ನೇಕ್ನ ಜೈಲಿಗೆ ಹಾಕ್ತಾರೆ. ಇಲ್ಲಿ ಲೂಕಸ್ಗೆ ಅವ್ನು ತುಂಬಾ ಇಷ್ಟಪಡೋ ಹುಡುಗಿ ಸಿಗ್ತಾಳೆ. ಹಾಗೆ ಅವಳ ಹತ್ರ ಸ್ವಲ್ಪ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಈ ಕಡೆ ಡೇರಿಸ್ ಅವ್ನ ಬಾರ್ನಲ್ಲಿ ಕೂತ್ಕೊಂಡು ಸ್ನೇಕ್ ಮನೆಯಿಂದ ತಂದಿರೋ ಚೀಟಿನ ನೋಡ್ತಾ ಇರ್ತಾನೆ. ಇದು ಯಾವ ಚೀಟಿ ಅಂದರೆ ಡ್ರ್ಯಾಗನ್ನ ನೋಡಿದ ತಕ್ಷಣ ಸ್ನೇಕ್ ಅವನ ಅಸಿಸ್ಟೆಂಟ್ಗೆ ಆ ಮೆಸೇಜ್ನ ಸುಟ್ಟಾಕು ಅಂತ ಹೇಳಿರ್ತಾಳಲ್ಲ, ಅದೇ ಚೀಟಿ ಇದು. ಈ ಚೀಟಿನ ಡೇರಿಸ್ ಡಿಕೋಡ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಲೂಕಸ್ ಮನೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲಾನ್ ಕೊಟ್ಟಿದ್ದೆ ಈ ರಾಜ ಅಂತ. ಈ ವಿಷಯನೆಲ್ಲ ಡೇರಿಸ್ ಲೂಕಸ್ಗೆ ಹೇಳೋಣ ಅನ್ನೋಷ್ಟರಲ್ಲಿ ರಾಜನ್ ಸೈನಿಕರೆಲ್ಲ ಬರ್ತಾರೆ ಮತ್ತು ಡೇರಿಸ್ನ ಲಾಕ್ ಮಾಡ್ಕೋತಾರೆ. ಮತ್ತು ರಾಜ ಅಲ್ಲಿ ಬಂದು ಹೇಳ್ತಾನೆ, ಹೌದು, ಆ 4 ಜನ ನನಗೋಸ್ಕರನೇ ಕೆಲಸ ಮಾಡೋದು. ನಾನು ಹೇಳಿದ್ಮೇಲೆನೆ ಆ 4 ಜನ ಆ ಹುಡ್ಕನ್ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದು. ಅದಷ್ಟೇ ಅಲ್ಲ, ಇದೇ ತರ ಬೇರೆ ಮನೆಯ ಮೇಲೆ ಅಟ್ಯಾಕ್ ಮಾಡಿಸ್ತೀನಿ, ಮತ್ತೆ ಅವ್ರನ್ನೆಲ್ಲ ನಾನೇ ಹಿಡಿತೀನಿ. ಇದರಿಂದ ಈ ಊರಿನ ಜನವ್ರಿಗೆ ನನ್ನ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ಮತ್ತೆ ಇವರೆಲ್ಲ ನಾನು ಹೇಳ್ದಂಗೆ ಕೇಳ್ತಾ ಇರ್ತಾರೆ. ನನ್ನ ದಾರಿಗೇನ ನೀನು ಅಡ್ಡ ಬಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ರಾಜ ಹೇಳ್ತಾನೆ. ಹಾಗೆ ಇವನ್ನ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ರಾಜ ಸೈನಿಕರು ಇವನ ಹತ್ರ ಇದ್ದ ಚೀಟಿನ ಕಿತ್ಕೊಂಡು ಹೋಗ್ತಾರೆ. ಈ ಕಡೆ ಸ್ನೇಕ್ನ ಬಿಡಿಸ್ಕೊಂಡು ಸ್ಕಾರ್ಪಿಯನ್ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಮತ್ತೆ ಡೇರಿಸ್ ರಾಜನ ಬಗ್ಗೆ ತಿಳ್ಕೊಂಡಿರೋ ಎಲ್ಲ ವಿಷಯನೂ ಲೂಕಸ್ ಮತ್ತು ಡ್ರ್ಯಾಗನ್ಗೆ ಹೇಳ್ತಾನೆ. ಆಗ ಡ್ರ್ಯಾಗನ್ ಹೇಳುತ್ತೆ, ಹೇಗಾದ್ರೂ ಮಾಡಿ ನಾವು ಆ ಚೀಟಿನ ಹುಡುಕ್ಲೇಬೇಕು. ಆಗ ಮಾತ್ರ ಈ ರಾಜ ಜನರಿಗೆ ಹೇಗೆ ಮೋಸ ಮಾಡ್ತಾನೆ ಅಂತ ಜನರಿಗೆ ಹೇಳ್ಬೋದು. ಅಷ್ಟರಲ್ಲಿ ಲೂಕಸ್ಗೆ ಗೊತ್ತಾಗುತ್ತೆ ತನ್ನ ಲವರ್ ಮನೆಗೆ ಬೆಂಕಿ ಬಿದ್ದಿದೆ ಅಂತ. ಲೂಕಸ್ ಅವಳನ್ನ ಕಾಪಾಡಲು ಅವ್ರ ಮನೆಗೆ ಹೋಗ್ತಾನೆ. ಆ ಬೆಂಕಿಯಲ್ಲಿ ಲೂಕಸ್ ಲವರ್ ಮತ್ತೆ ಅವಳ ತಂದೆ ಸಿಗಾಕೊಂಡಿರ್ತಾರೆ. ಅಷ್ಟರಲ್ಲಿ ಆ ಡ್ರ್ಯಾಗನ್ ಬಂದು ಆ ಬೆಂಕಿನ ಆರಿಸುತ್ತೆ. ಸೇಫ್ ಆಗಿ ಲೂಕಸ್, ಡೇರಿಸ್ ಇಬ್ರು ಸೇರಿ ಅವ್ರ ಲವರ್ ಮತ್ತೆ ಅವ್ರ ತಂದೆನ ಆಚೆ ಕರ್ಕೊಂಡ್ ಬರ್ತಾನೆ. ಅವ್ರಿಗೆ ಗೊತ್ತಾಗುತ್ತೆ ಇದು ಸ್ಕಾರ್ಪಿಯನ್ ಮತ್ತು ಸ್ನೇಕ್ನ ಪ್ಲಾನ್ ಅಂತ. ಈಗ ಇವರಿಬ್ರು ಸ್ಕಾರ್ಪಿಯನ್ ಮತ್ತು ಸ್ನೇಕ್ನ ಹಿಡಿಯೋಕೆ ಅವ್ರ ಹಿಂದೆ ಹೋಗ್ತಾರೆ. ಆದ್ರೆ ಡ್ರ್ಯಾಗನ್ ಹೋಗೋದಿಲ್ಲ, ಯಾಕೆಂದ್ರೆ ಅದು ಆ ಚೀಟಿನ ಹುಡ್ಕೋಕ್ ಹೋಗುತ್ತೆ. ಈಗ ಇವರಿಬ್ರು ಸ್ನೇಕ್ ಮತ್ತೆ ಸ್ಕಾರ್ಪಿಯನ್ ಫಾಲೋ ಮಾಡ್ಕೊಂಡು ಹಿಮಾಬಿಡೋಸ್ ಬರ್ತಾರೆ. ಅಲ್ಲಿ ಇವ್ರ ಮೇಲೆ ಸ್ಕಾರ್ಪಿಯನ್ ಗ್ಯಾಂಗ್ ಅವ್ರು ಅಟ್ಯಾಕ್ ಮಾಡ್ತಾರೆ ಮತ್ತು ಸ್ಕಾರ್ಪಿಯನ್ ಸ್ನೇಕ್ ಕೂಡ ಅಟ್ಯಾಕ್ ಮಾಡ್ತಾರೆ. ಸ್ಕಾರ್ಪಿಯನ್ ಮತ್ತು ಸ್ನೇಕ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಲೂಕಸ್ ಮತ್ತು ಡೇರಿಸ್ಗೆ ಸರಸರೆ ಹೊಡಿತಾ ಇರ್ತಾರೆ. ಇಲ್ಲಿ ಸ್ನೇಕ್ ಲೂಕಸ್ನ ಸಾಯೋ ರೀತಿ ಹೊಡಿತಾ ಇರ್ತಾಳೆ. ಅದನ್ನ ಡೇರಿಸ್ ವಿಷನ್ ಮೂಲಕ ಡ್ರ್ಯಾಗನ್ಗೆ ತಿಳಿಸುತ್ತೆ ಸಹಾಯ ಕೇಳೋಕೆ. ಅಲ್ಲಿಂದ ಡ್ರ್ಯಾಗನ್ ಇವ್ರ ಹತ್ರ ಬರಕ್ ಶುರು ಆಗುತ್ತೆ. ಸ್ಕಾರ್ಪಿಯನ್ ಡೇರಿಸ್ನ ನೀರೊಳಗಡೆ ಮುಳುಗಿಸಿ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ನೇನು ಲೂಕಸ್ ಸಾಯೋ ಸ್ಟೇಜ್ ಹೋಗ್ತಿರ್ಬೇಕಾದ್ರೆ ಅವನ ಹೊಟ್ಟೆಗೆ ಚುಚ್ಚಿರೋ ಒಂದು ಬಾಣ ತಗೊಂಡು ಸ್ಕಾರ್ಪಿಯನ್ ಕತ್ತಿಗೆ ಚುಚ್ತಾನೆ. ಸ್ಕಾರ್ಪಿಯನ್ ಅಲ್ಲೇ ಸತ್ತೋಗ್ತಾನೆ. ಈ ಕಡೆ ಸ್ನೇಕ್ ಇನ್ನೇನು ಲೂಕಸ್ನ ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ಡ್ರ್ಯಾಗನ್ ಬರುತ್ತೆ. ತುಂಬಾ ಕೋಪದಲ್ಲಿದ್ದ ಡ್ರ್ಯಾಗನ್ ಸ್ನೇಕ್ಸ್ನ ಕಚ್ಚಿ ನೀರಿಗೆ ಎಸೆಯುತ್ತೆ. ಆಗ ಡ್ರ್ಯಾಗನ್ ಲೂಕಸ್ನ ನೋಡುತ್ತೆ. ಲೂಕಸ್ ಸಾಯೋ ಸ್ಟೇಜಲ್ಲಿ ಇರ್ತಾನೆ. ಆಗ ಡೇರಿಸ್ ಹೇಳ್ತಾನೆ, ಇವನ್ನ ಮೊನಾಸ್ಟ್ರಿಗೆ ಕರ್ಕೊಂಡು ಹೋಗು, ಅಲ್ಲಿ ಸರ್ ಹೋಗ್ತಾನೆ ಅಂತ ಹೇಳ್ತಾನೆ. ಆಗ ಡ್ರ್ಯಾಗನ್ ಲೂಕಸ್ ಮತ್ತೆ ಡೇರಿಸ್ ಇಬ್ರು ಕರ್ಕೊಂಡು ಮೊನಾಸ್ಟ್ರಿಗೆ ಹೋಗುತ್ತೆ. ಈಗ ಲೂಕಸ್ ಕಣ್ಬಿಟ್ಟು ನೋಡಿದಾಗ ಅವನ ಎದುರುಗಡೆ ಒಂದು ಲವರ್ ನಿಂತಿರ್ತಾಳೆ. ಅಷ್ಟರಲ್ಲಿ ಆ ರಾಜ್ಯದ ರಾಜ ಸೈನಿಕರನ್ನೆಲ್ಲ ಕರ್ಕೊಂಡು ಲೂಕಸ್ ಮತ್ತು ಡೇರಿಸ್ನ ಅರೆಸ್ಟ್ ಮಾಡೋಕೆ ಬಂದಿರ್ತಾನೆ. ಅಷ್ಟರಲ್ಲಿ ಡ್ರ್ಯಾಗನ್ ಮಧ್ಯಕ್ಕೆ ಬರುತ್ತೆ. ಬಂದು ಈ ರಾಜನ ಸತ್ಯವನ್ನು ಜನರಿಗೆಲ್ಲ ಹೇಳುತ್ತೆ. ಆದ್ರೆ ಜನರು ಯಾರು ನಂಬೋದಿಲ್ಲ. ಆಗ ಅಲ್ಲಿಗೆ ಡೇರಿಸ್ ಉಲ್ಫ್ನ ಕರ್ಕೊಂಡ್ ಬರ್ತಾನೆ. ಉಲ್ಫ್ ಇನ್ನೂ ಸತ್ತಿರೋದಿಲ್ಲ. ಉಲ್ಫ್ ತನ್ನ ಪ್ರಾಣನ ಕಾಪಾಡ್ಕೊಳ್ಳೋಕ್ಕೋಸ್ಕರ ರಾಜನ್ ಕೆಟ್ಟ ಕೆಲಸ ಎಲ್ಲ ಮಾಡೋ ಫ್ರಾಡ್ಗಳನ್ನೆಲ್ಲ ಜನರ ಮುಂದೆ ಹೇಳಿಬಿಡ್ತಾನೆ. ಇದರಿಂದ ಬೇಜಾರಾದ ಜನರು ರಾಜನಿಗೆ ಮರಣ ದಂಡನೆ ಶಿಕ್ಷೆ ನೀಡ್ತಾರೆ. ಮತ್ತೆ ಆ ಡ್ರ್ಯಾಗನ್ನ ಊರಿನೊಳಗಡೆ ಬರ ಮಾಡ್ಕೊಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.